ಈಗ ನಾವು ಸಂವಿಧಾನ ಗಟ್ಟಿಗೊಳಿಸಬೇಕು ಅಂತಂದ್ರೆ ನಾವು ಪಾರ್ಲಿಮೆಂಟ್ ಲೆಜಿಸ್ಲೇಚರ್ನೆಲ್ಲ ನಾವು ಸಂವಿಧಾನ ಗಟ್ಟಿಗೊಳಿಸದೆ ಜನರಿಗೆ ನೀವು ಗಟ್ಟಿಗೊಳಿಸಿ ಅಂತಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಜನರಿಂದ ಟ್ಯಾಕ್ಸ್ ಅನ್ನ ತಗೊಂಡವರು ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಕಟ್ತಾರೆ? ಜನರಿಂದ GST ತಗೊಂಡವರು ಎಷ್ಟು ಜನ ಸರ್ಕಾರಕ್ಕೆ ಕಟ್ತಾ ಇದ್ದಾರೆ? ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಕಟ್ತಾ ಇದ್ದಾರೆ? ಅರ್ಹರಿರುವಂತವ್ರು ನಾನು ಹೇಳು, ಅರ್ಹರಲ್ಲದೆ ಇರುವಂತವ್ರಲ್ಲ. ಬಟ್ ನಾನು ಹೇಳೋದು, ಈಗ ನೀವು ಇಷ್ಟು ಉದಾತ್ತವಾಗಿ ಮಾತಾಡ್ತೀರಿ, ಕಾಂಗ್ರೆಸ್ಸಿನ ಒಟ್ಟು ಧೋರಣೆಯೇ ಧರ್ಮ ಮತ್ತು ಈ ನೆಲದ ಸಂಸ್ಕೃತಿಯ ವಿರುದ್ಧವಾಗಿದ್ದಾಗ ಇತ್ತೀಚಿನ ದಿನಗಳಲ್ಲಂತೂ ಬಹಳ ಪ್ರಖರವಾಗಿ ಕಾಣ್ತಾ ಇದೆ. ಅದು ಏನು? ಅದು ನೆಹರೂರವ್ರ ಕಾಲದಲ್ಲಿ ಯಾವತ್ತೂ ಕೂಡ ಡಿಬೇಟ್ಸ್ ಕೆಳಮಟ್ಟಕ್ಕೆ ಹೋಗಿರಲಿಲ್ಲ. ನೆಹರು ಕೂಡ ಅನಾವಶ್ಯಕವಾಗಿ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಯಾವತ್ತೂ ಕೂಡ ಅವರು ಹಾಗೆಲ್ಲ ಮಾತಾಡಿದವರಲ್ಲ. ಅವರು ಈ ಬಹುಶಃ 75 ವರ್ಷದಲ್ಲಿ ಪ್ರಜಾಪ್ರಭುತ್ವದ ಇವ್ಯಾಲ್ಯುವೇಷನ್ ಆಗುವ ಬದಲು ಅದರ ನನಗೆ ಅರ್ಥವೇ ಆಗ್ತಾ ಇಲ್ಲ. ಈಗ ಮೊನ್ನೆ ಡಿಬೇಟ್ ಆಯಿತು, ಲೆಜಿಸ್ಲೇಚರಲ್ಲೂ ಡಿಬೇಟ್ಗಳಾಗ್ತಾ ಇದ್ದಾವೆ, ಪಾರ್ಲಿಮೆಂಟಲ್ಲೂ ಡಿಬೇಟ್ ಆಗ್ತಾ ಇದ್ದಾವೆ. ಸಂವಿಧಾನದ ಬಗ್ಗೆ ಚರ್ಚೆ ಅಲ್ವಾ, ಸ್ವಾತಂತ್ರ್ಯದ ಚರ್ಚೆ, ಆ ಚರ್ಚೆಗಳೇ ಡೈಲ್ಯೂಟ್ ಆಗ್ತಾ ಇದ್ದಾವೆ ಅಲ್ವಾ? ಹೌದು. ಇನ್ನೊಂದಷ್ಟು ಪರಿಣಾಮಕಾರಿಯಾಗಿ ಮಾತಾಡೋಕೆ ಅವಕಾಶಗಳಿದ್ದಾವೆ. ಪರಿಣಾಮಕಾರಿಯಾಗಿ ಮಾತಾಡುವ ಅವಕಾಶ ಆಗಬೇಕು, ಬರೀ ತೇಜೋವಧೆಗೆ ಅವಕಾಶ ಆಗಬಾರದು. ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎರಡು ಜಾಯಿಂಟ್ ಆಗಿ ಮಾಡ್ಬೇಕು ಅದನ್ನು. ಇಲ್ಲಿ ಅದು ಸಾಧ್ಯತೆಯೇ ಕಾಣ್ತಾ ಇಲ್ಲ. ಇದೆ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ, ಅದನ್ನೇ ನಾನು ಹೇಳಿದ್ದು. ಅದನ್ನು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ. ಅದು ಪಾರ್ಲಿಮೆಂಟಲ್ಲಾಗಲಿ ಅಥವಾ ಅಸೆಂಬ್ಲಿಯಲ್ಲಾಗಲಿ ಎಲ್ಲೇ ಆಗಲಿ ಕೂಡ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ. ಅಲ್ಲಿ ಸರ್ಕಾರದ ಪ್ರತಿನಿಧಿಗಳು ಇರ್ತಾರೆ, ವಿರೋಧ ಪಕ್ಷದ ಪ್ರತಿನಿಧಿಗಳು ಇರ್ತಾರೆ, ಫ್ಲೋರ್ ಲೀಡರ್ಸು ಇರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಅಲ್ಲಿ ಇಡೀ ಒಂದು ವಾರಕ್ಕಾಗಷ್ಟು ಸಭೆನ ಮೊದಲನೇ ದಿವಸ ಸೇರ್ಕೋತಾರೆ. ಈ ವಾರದಲ್ಲಿ ಯಾವ್ಯಾವ ವಿಷಯಗಳನ್ನು ತಗೊಳ್ಬೇಕು, ಯಾವುದನ್ನು ಹೈಲೈಟ್ ಮಾಡಬೇಕು, ಮತ್ತು ಯಾರ್ಯಾರಿಗೆ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಟೈಮನ್ನು ಅಲಾಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅದು ಸರಿಯಾದ ರೀತಿಯಲ್ಲಿ ಆಗಬೇಕು. ಆದಾಗ ಏನಾಗಿದೆ, ಈಗ ನಾವು ಸಂವಿಧಾನ ಗಟ್ಟಿಗೊಳಿಸಬೇಕು ಅಂತಂದರೆ ನಾವು ಪಾರ್ಲಿಮೆಂಟು ಲೆಜಿಸ್ಲೇಚರ್ನೆಲ್ಲ ನಾವು ಸಂವಿಧಾನ ಗಟ್ಟಿಗೊಳಿಸದೆ ಜನರಿಗೆ ನೀವು ಗಟ್ಟಿಗೊಳಿಸಿ ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ? ಸೊ ಈಗ ಸಂವಿಧಾನವನ್ನು ನಾವು ಜಾಗೃತಿ ಮಾಡಬೇಕು, ಜನರಲ್ಲಿ ಜಾಗೃತಿ ತರಬೇಕು. ಅದನ್ನು ಜನರು ಎಲ್ಲಿಂದ ತಿಳ್ಕೊಳ್ಬೇಕು? ಯಾರೆಲ್ಲ ಅಧಿಕಾರ ಸ್ಥಾನದಲ್ಲಿದ್ದಾರೆ, ಯಾರೆಲ್ಲ ಜವಾಬ್ದಾರಿ ಸ್ಥಾನಗಳಲ್ಲಿದ್ದಾರೆ, ಅವರು ಮೊದಲು ಅದು ಅಲ್ಲಿಂದ ಜನರಿಗೆ ಹೋಗ್ತದೆ. ನೀವಿಲ್ಲೇ ಸಂವಿಧಾನಕ್ಕೆ ಸರಿಯಾದ ಕ್ರಮಗಳನ್ನು ನೀವು ತಗೊಳ್ಳದೇನೆ ರಾಜಕಾರಣದ ವ್ಯವಸ್ಥೆಯಲ್ಲಿರೋದು, ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಜುಡಿಷಿಯರಿನಲ್ಲಿರುವಂಥವರು, ಮೀಡಿಯಾದಲ್ಲಿರುವಂಥವರು, ಸೊ ಇವರೆಲ್ಲರೂ ಕೂಡ ಗಟ್ಟಿಗೊಳಿಸುವಂಥ ಪ್ರಕ್ರಿಯೆಗೆ ಇವರು ಹೆಚ್ಚು ಜವಾಬ್ದಾರಿಗಳನ್ನು ತಗೊಳ್ಬೇಕು. ಆಮೇಲೆ ಅದು ಜನರಲ್ಲಿ ಜಾಗೃತಿಯನ್ನು ಅದು ಬರುತ್ತೆ. ಇಲ್ಲಿ ಹೆಚ್ಚು ವೈಫಲ್ಯಗಳನ್ನು ನೋಡ್ತಾ ಹೊರಟ್ರೆ ಅದು ಜನರಿಗೆ ಮನೋರಂಜನೆ ಆಗ್ಬಿಡುತ್ತೆ. ಈಗ ಎಲ್ಲ ಕಡೆಯೂ ರಾಜ್ಯದಿಂದ ಕೇಂದ್ರದವರೆಗೂ ಈ ಥರದ ಅರಾಜಕತೆ ಒಂದು ರೀತಿಯ ಸಾರ್ವತ್ರೀಕರಣಗೊಂಡಂಥ ಸಂದರ್ಭದಲ್ಲಿ ಈ ಮೌಲ್ಯಗಳ ಪುನರುತ್ಥಾನ ಹೇಗೆ ಅನ್ನೋದು ಬಹಳ ಇದು ಸಮಗ್ರವಾಗಿ ಸುಧಾರಣೆ ಆಗಬೇಕು. ಈಗ ಏನಾಗುತ್ತೆ, ಇವೆಲ್ಲ ಫೋಕಸ್ ಆಗುತ್ತೆ. ಈಗ ಪಬ್ಲಿಕ್ ಲೈಫಲ್ಲಿರೋರು, ಜುಡಿಷಿಯರಿ ಅಥವಾ ಎಕ್ಸಿಕ್ಯೂಟಿವ್ ಅಥವಾ ಪಾರ್ಲಿಮೆಂಟಲ್ಲಿ ಲೆಜಿಸ್ಲೇಚರ್ ಇರೋರು, ಮೀಡಿಯಾದಲ್ಲಿರೋ ಫೋಕಸ್ ಆಗುತ್ತೆ. ಬೇರೆ ಕ್ಷೇತ್ರಗಳು ಫೋಕಸ್ಸೇ ಆಗಲ್ಲ. ಆದರೆ ಅಲ್ಲಿ ನಡೀಬಾರ್ದಂಥ ಅನಾಚಾರಗಳೇ ಹೆಚ್ಚು ನಡೀತದೆ. ಯಾಕೆಂದರೆ ಅವು ಫೋಕಸ್ ಆಗೋದಿಲ್ಲ. ಈಗ ಬಿಸ್ನೆಸ್ ಫೀಲ್ಡಲ್ಲಿ ಏನಿದೆ ಹೇಳಿ, ಎಲ್ಲ ಅಡಲ್ಟ್ರೇಟೆಡ್ ಇದೆಯಲ್ಲ. ಹೌದು. ಈಗ ಕಪ್ಪು ಹಣ ಜನ್ರೇಟ್ ಆಗೋದೇ ಅಲ್ಲಿ ಅಲ್ವಾ? ಕಪ್ಪು ಹಣ ಹೆಚ್ಚು ಜನ್ರೇಟ್ ಆಗೋದು ಎಲ್ಲಿ ಹೇಳಿ? ಹೌದು, ಬಿಸ್ನೆಸ್ಸಲ್ಲಿ ಅಲ್ವಾ? ಜನರಿಂದ ಟ್ಯಾಕ್ಸನ್ನು ತಗೊಂಡವರು ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಕಟ್ತಾರೆ? ಜನರಿಂದ GST ತಗೊಂಡವರು ಎಷ್ಟು ಜನ ಸರ್ಕಾರಕ್ಕೆ ಕಟ್ತಾ ಇದ್ದಾರೆ? ಎಷ್ಟು ಜನ ಇನ್ಕಮ್ ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಟ್ತಾ ಇದ್ದಾರೆ? ಅರ್ಹರಿರುವಂಥವ್ರು ನಾನು ಹೇಳೋದು, ಅರ್ಹರಲ್ಲದೆ ಇರುವಂಥವ್ರಲ್ಲ. ದೊಡ್ಡ ಪ್ರಮಾಣದಲ್ಲಿ ಇನ್ನೂ ರಿಸೋರ್ಸ್ ಮೊಬಿಲೈಸ್ ಆಗುತ್ತಲ್ಲ, ಅದರ ಪರಿಣಾಮ ಅಭಿವೃದ್ಧಿಗೂ ಪ್ರಯೋಜನ ಆಗುತ್ತಲ್ಲ.
ಸೊ ಇವರೆಲ್ಲರೂ ಆಟ ಆಡಿಸ್ತಿದ್ದಾರೆ. ಹಾಗಿದ್ರೆ ಇವರೆಲ್ಲರೂ ರಾಜಕೀಯ ಪಕ್ಷಗಳನ್ನು ಆಟ ಆಡಿಸ್ತಿದ್ದಾರೆ ಅಂತ ಅರ್ಥ ಆಗುತ್ತಲ್ವಾ? ರಾಜಕೀಯ ಪಕ್ಷಗಳನ್ನ ತಮ್ಮ ಕೈಗೊಂಬೆಗಳನ್ನಾಗಿ ಮಾಡ್ಕೊಳ್ತಿದ್ದಾರೆ ಅಂತ ಅರ್ಥ ಎಲೆಕ್ಷನ್ ಅಲ್ವಾ? ಫಂಡು ಅದು ಎಲ್ಲವೂ ಅಲ್ಲಿಂದನೇ ಹೋಗ್ತದಲ್ಲ. ಅದಕ್ಕೋಸ್ಕರನೇ ಚುನಾವಣೆ ಸಿಂಪ್ಲಿಫೈ ಆಗಬೇಕು, ಜನರಿಗೆ ನ್ಯಾಯ ಸಿಗಬೇಕು, ಜನರಿಗೆ ಆಡಳಿತ ಸರಿಯಾಗಿ ಆಗಬೇಕು, ಜನರಿಗೆ ಸರಿಯಾದಂಥ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಚುನಾವಣೆಗಳಲ್ಲಿ ಆಗೋ ಖರ್ಚು ವೆಚ್ಚಗಳು ಕಡಿಮೆ ಆಗಬೇಕು. ನೀವೊಬ್ಬ ಶಾಸಕ ಪ್ರಾಮಾಣಿಕವಾಗಿ ಸಾಧ್ಯವಾದಷ್ಟು ಇರಬೇಕು ಅಂತ ಬಯಸಿದರೆ ಅವನ ಖರ್ಚು ವೆಚ್ಚಗಳು ಕಡಿಮೆ ಆಗಬೇಕು. ಆದರೆ ಇವತ್ತು ಮಂಡಲ ಪಂಚಾಯತ್ ಚುನಾವಣೆ ಹಾಗೆ ಅವನನ್ನ ನೀವು ಶಾಸಕರನ್ನ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಬೇಕು ಅಂತ ಬಯಸಿದ್ರೆ ಅವ್ರು ಏನ್ ಮಾಡ್ಬೇಕು ಹೇಳಿ? ಅಲ್ಲೇ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ ಈಗ ಅಲ್ವಾ? ಅಂತ ಎಲ್ಲಿಂದ ಬರಬೇಕು ಅಂತ ದುಸ್ಥಿತಿ. ಅದಕ್ಕೋಸ್ಕರನೇ ಈ ಎಲ್ಲ ಕ್ಷೇತ್ರಗಳಲ್ಲಿ, ಅದು ಧಾರ್ಮಿಕ ಕ್ಷೇತ್ರಕ್ಕೂ ಒಳಪಡುತ್ತೆ. ಧಾರ್ಮಿಕ ಕ್ಷೇತ್ರದ ಜನರ ಜವಾಬ್ದಾರಿ ಏನು? ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವರು ಧಾರ್ಮಿಕ ಕ್ಷೇತ್ರದಲ್ಲಿರುವಂಥ ಉತ್ತಮವಾದಂಥ ಪರಂಪರೆಗಳನ್ನು ಅವರು ಜನರಿಗೆ ತಿಳುವಳಿಕೆ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು. ಅದನ್ನು ಬಿಟ್ಟು ಅವರು ವಿಧಾನಸೌಧ ಧರ್ಮದ ಬಗ್ಗೆ ಅವರು ಜನರಿಗೆ ತಿಳುವಳಿಕೆ ಕೊಡಬೇಕು. ಇದು ನಮ್ಮ ಧರ್ಮದ ಪರಂಪರೆ, ಇದು ಭಾರತೀಯ ಪರಂಪರೆ, ಈ ಭಾರತೀಯ ಪರಂಪರೆಯಲ್ಲಿ ಇಷ್ಟೆಲ್ಲ ಉತ್ತಮವಾದಂಥ ಶ್ರೇಷ್ಠವಾದಂಥ ವಿಚಾರಧಾರೆಗಳಿದ್ದಾವೆ, ಇದನ್ನೆಲ್ಲ ನೀವು ಅಳವಡಿಸ್ಕೊಳ್ಬೇಕು ಅಂತ ಪ್ರಚಾರ ಮಾಡೋದ್ರ ಜೊತೆಗೆ ಇನ್ನೊಂದು ಆ ಧಾರ್ಮಿಕ ಕ್ಷೇತ್ರದಲ್ಲಿ ಇರೋಂಥವ್ರಿಗೆ ಗೌರವ ಬರುತ್ತೆ, ಮಾನ್ಯತೆಯ ಅವ್ರಿಗೆಲ್ಲರೂ ಬರುತ್ತೆ. ಯಾಕಂದರೆ ಅವ್ರನ್ನ ಗೌರವಿಸ್ತಾರೆ. ಅವರ ಆಚಾರ ವಿಚಾರಗಳನ್ನು ಗೌರವಿಸೋದ್ರಿಂದ ಅವರು ಮತ್ತೊಂದನ್ನು ಏನು ಮಾಡ್ಬೋದು, ಶಿಕ್ಷಣ ಕ್ಷೇತ್ರದಲ್ಲೂ ಅವ್ರು ಸುಧಾರಣೆ ಮಾಡೋಕ್ಕೆ ಅವಕಾಶ ಇದೆ. ಅವ್ರು ನೆಕ್ಸ್ಟ್ ಆಪ್ಟ್ ಮಾಡ್ಕೊಳ್ಳೋಂಥ ವಿಷಯ ಯಾವುದಿರಬೇಕು? ಒಂದು ಧಾರ್ಮಿಕ ಕ್ಷೇತ್ರ, ಎರಡನೇದು ಅದನ್ನು ಬಿಟ್ಟು ಸರ್ಕಾರದ ಆಡಳಿತದ ಮೇಲೆ ಪ್ರಭಾವ ಬೀರಕ್ಕೆ ಹೋಗೋದು, ಕೈ ಭಯ ಹಾಕೋದು, ಅಲ್ಲಿ ಆ ಆಡಳಿತದ ಮಧ್ಯೆ ಕೈ ತೂರಿಸುವಂಥದ್ದು, ನೀವು ಹೀಗೆ ಮಾಡಿ ಇಂಥವ್ರಿಗೆ ಮಾಡಿ ಅವರಿಗೆ ಡೈರೆಕ್ಟ್ ಮಾಡ್ತಕ್ಕಂಥದ್ದು, ಇದು ಅವ್ರ ಜವಾಬ್ದಾರಿ ಅಲ್ಲ. ಒಬ್ಬ ಮತದಾರನಾಗಿ ಅವ್ರು ಮಾಡುವಂಥ ಕೆಲಸ ಅವ್ರು ಮಾಡ್ಕೊಳ್ಳಿ. ಅವರು ಮತದಾನ ಯಾರಿಗೂ ಕೊಡಬೇಕು, ಮಠಾಧೀಶರಾಗಿ ಮಾಡಬಾರ್ದಲ್ಲ. ಈಗ ಮಠಮಾನ್ಯಗಳು ಅದನ್ನೇ ಮಾಡ್ತಾ ಇವೆ ಅಲ್ವಾ? ರಾಜಕೀಯವನ್ನೇ ಮಾಡ್ತಾ ಇವೆ. ಯಾಕಂದ್ರೆ ಈಗ ಎಲ್ಲ ಅನಾಚಾರಗಳನ್ನು, ಕೆಲವು ಮೌಢ್ಯಗಳನ್ನು ದೂರ ಮಾಡೋಕ್ಕೂ ಅವರಿಂದ ಸಾಧ್ಯ ಇದೆ. ಯಾಕಂದರೆ ಈಗ ನಮ್ಮಲ್ಲಿ ಎಂತೆಂಥ ಸೋಷಿಯಲ್ ರಿಫಾರ್ಮರ್ಸ್ ಬಂದಿದ್ದಾರೆ. ಈಗ ನಮ್ಮ ದೇಶದಲ್ಲಾಗ್ಬೋದು, ಹಿಂದೂ ಧರ್ಮದಲ್ಲಿ ಭಾಳ ದೊಡ್ಡ ರಿಫಾರ್ಮರ್ಸ್ ಬಂದಿದ್ದಾರೆ. ಈಗ ಗಾಂಧಿಗಿಂತ ಭಾಳ ದೊಡ್ಡ ರಿಫಾರ್ಮರ್ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧನಂತ ಒಬ್ಬ ದೊಡ್ಡ ರಿಫಾರ್ಮರ್ ಯಾರು ಸಾಧ್ಯ ಇಲ್ಲ. ವಿವೇಕಾನಂದ ಇವರೆಲ್ಲ ಸೋಷಿಯಲ್ ರಿಫಾರ್ಮರ್ಸ್. ಇವರೆಲ್ಲರೂ ಕೂಡ ನಮ್ಮಲ್ಲಿ ಆಚಾರ್ಯ ಪರಂಪರೆಯೂ ಇದೆ ಅಲ್ವಾ? ಇದೆಲ್ಲ ಈಗ ಹಾಗೆ ನೋಡಿದ್ರೆ ನೀವು ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಕೆಲಸ, ಕರ್ನಾಟಕದಲ್ಲಿ ಬಸವಣ್ಣ, ದಾಸ ಪರಂಪರೆ ಬಸವಣ್ಣ, ಇವರೆಲ್ಲ ಸಮಾಜದ ಸುಧಾರಣೆಗಳಿಗೋಸ್ಕರ ಬದುಕಿದವರು. ಇವರೆಲ್ಲ ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಮಹತ್ವವನ್ನು ತಂದುಕೊಟ್ಟಂಥ ಜನ ಇವತ್ತು. ಶಿಶುಲಾ ಶರೀಫರು ಎಲ್ಲರೂ ಕೂಡ. ಬಟ್ ನಾನು ಹೇಳೋದು, ಈಗ ನೀವು ಇಷ್ಟು ಉದಾತ್ತವಾಗಿ ಮಾತಾಡ್ತೀರಿ, ಕಾಂಗ್ರೆಸ್ಸಿನ ಒಟ್ಟು ಧೋರಣೆಯೇ ಧರ್ಮ ಮತ್ತು ಈ ನೆಲದ ಸಂಸ್ಕೃತಿಯ ವಿರುದ್ಧವಾಗಿದ್ದಾಗ ಇತ್ತೀಚಿನ ದಿನಗಳಲ್ಲಂತೂ ಭಾಳ ಪ್ರಖರವಾಗಿ ಕಾಣ್ತಾ ಇದೆ. ಅದು ಏನು? ಅದು ಒಂದು, ಈ ದೇಶದಲ್ಲಿ ಪರಂಪರೆಗಳಲ್ಲಿ ನಂಬಿಕೆಯ ಪರಂಪರೆ ಬಹಳ ದೊಡ್ಡ ಕೆಲಸ ಮಾಡಿದೆ ಈ ದೇಶದಲ್ಲಿ. ಇಲ್ಲ, ಕಾಂಗ್ರೆಸ್ದೇನಿದೆ, ಕಾಂಗ್ರೆಸ್ಸಿಗೆ ಒಂದು ಸಾಮಾಜಿಕವಾಗಿ ರಾಜಕೀಯವಾಗಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅಧಿಕಾರದಲ್ಲಿ ಇರಲಿ ಮತ್ತು ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಇತಿಹಾಸ ತನ್ನ ಜೊತೆಗಿದೆ, ಕಾಂಗ್ರೆಸ್ ಜೊತೆಗಿದೆ. ಒಂದು ಸ್ವಾತಂತ್ರ್ಯ ತಂದುಕೊಟ್ಟಂಥ ಸಂದರ್ಭ, ಅದಕ್ಕೆ ಪೂರ್ವದಲ್ಲಿ ಮತ್ತು ನಂತರದ ದಿನಗಳಲ್ಲಿ, ಮತ್ತು ದೀರ್ಘಕಾಲ ಈ ದೇಶದಲ್ಲಿ ಆಡಳಿತ ಮಾಡಿದ ಕಾರಣಕ್ಕಾಗಿ ನಿರೀಕ್ಷೆಗಳು, ಜವಾಬ್ದಾರಿಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದ್ದಾವೆ. ಸೊ ಇದೇನಾಗಿದೆ ಅಂತ ಹೇಳಿದ್ರೆ ಇವತ್ತು ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ, ಈಗ 47ರಿಂದ 52ರವರೆಗೆ ಇದ್ದಂಥ ಸರ್ಕಾರ ಸಂದರ್ಭ ಬೇರೆ. ಅವತ್ತು ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ದೇಶದಲ್ಲಿ ಅಧಿಕಾರವನ್ನು ಮಾಡಿದ್ದದ್ದು. ಅಂಥ ಒಂದು ಒಳ್ಳೆ ಡಿಬೇಟ್ಸ್ ಕೂಡ ನಡೆದಿದ್ದಾವೆ ಅವತ್ತು. ನಮ್ಮ ಕಾನ್ಸ್ಟಿಟ್ಯೂಷಂಟ್ ಅಸೆಂಬ್ಲಿನಲ್ಲಿ ಭಾಳ ಒಳ್ಳೆ ಡಿಬೇಟ್ಸ್ ಕೂಡ ಆಗಿದ್ದಾವೆ. ಅದರ ಜೊತೆಗೆ ಒಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ಕೂಡ
ದೇಶದ ಜನರು ನಾವೇ ಅರ್ಪಣೆ ಮಾಡಿಕೊಂಡಂಥ ಒಂದು ಸಂದರ್ಭನೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಆಗಿದೆ. 52 ಸಂದರ್ಭದಲ್ಲಿ ಮತ್ತು 69 ಸಂದರ್ಭದಲ್ಲಿ 67ರವರೆಗೂ ಕೂಡ ಅದು ಒಂದು ಸ್ವಲ್ಪ ನೆಹರು ಮಾರ್ಗದರ್ಶನದಲ್ಲೇ, ನೆಹರು ಲೀಡರ್ಶಿಪ್ನಲ್ಲೇ ನಡ್ಕೊಂಡು ಬಂದಂಥ ಒಂದು ಕಾಲ. ಅವತ್ತು ಪಬ್ಲಿಕ್ ಸೆಕ್ಟರ್ಸಿನ ಅವಶ್ಯಕತೆ ಇತ್ತು. ಇದೆಲ್ಲವೂ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಪ್ರಮೋಟ್ ಮಾಡುವಂಥ ಕೆಲಸವನ್ನು ಕೂಡ ನೆಹರು ಮಾಡ್ಕೊಂಡು ಬಂದಿದ್ದಾರೆ. ಲೋಪದೋಷಗಳಾಗಿದ್ದಾವೆ, ಇಲ್ಲವೇ ಇಲ್ಲ ಅಂತಲ್ಲ. ಲೋಪದೋಷಗಳ ಮಧ್ಯನೂ ಕೂಡ ಬಹಳ ಮಹತ್ತರವಾದಂಥ ಸಾಧನೆ ಕೂಡ ನೆಹರೂರ ಕಾಲದಲ್ಲಿ 52ರಿಂದ 67ರವರೆಗೆ ಕೂಡ ನಡೆದಿರ್ತಂಥ ಸಂದರ್ಭಗಳಿದ್ದಾವೆ. ನೆಹರೂರವ್ರ ಕಾಲದಲ್ಲಿ ಯಾವತ್ತೂ ಕೂಡ ಡಿಬೇಟ್ಸ್ ಕೆಳಮಟ್ಟಕ್ಕೆ ಹೋಗಿರಲಿಲ್ಲ. ನೆಹರು ಕೂಡ ಅನಾವಶ್ಯಕವಾಗಿ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಯಾವತ್ತೂ ಕೂಡ ಅವರು ಹಾಗೆಲ್ಲ ಮಾತಾಡಿದವರಲ್ಲ. ಅವರು ಕೂಡ ಹಾಗಂತೇಳಿ ದಿನ ದೇವಸ್ಥಾನಕ್ಕೆ ಹೋಗೋದು, ದಿನ ಇನ್ಯಾರನ್ನೋ ಪ್ಲೀಸ್ ಮಾಡಲಿಕ್ಕೆ ಚರ್ಚಿಗೆ ಹೋಗೋದು, ಮತ್ತು ಇನ್ಯಾರನ್ನಾದರೂ ಪ್ಲೀಸ್ ಮಾಡಲಿಕ್ಕೆ ಮಸೀದಿಗೆ ಹೋಗೋದು, ಗುರುದ್ವಾರಕ್ಕೆ ಹೋಗೋಂಥ ಪ್ರಯತ್ನಗಳನ್ನು ಪಂಡಿತ್ ನೆಹರು ಮಾಡ್ತಿರಲಿಲ್ಲ. ಅವರು ಯೋಗ ಕೂಡ ಮಾಡ್ತಿದ್ರು. ಅವರು ಭಾಳ ಚೆನ್ನಾಗಿ ಗೊತ್ತಿದೆಯೇ ಇಲ್ಲ, ನೆಹರು ಯೋಗ ಕೂಡ ಮಾಡ್ತಿದ್ರು ಅವರು. ಇದೆಲ್ಲ ಕೂಡ ಇದೆ. ಬಟ್ ಯಾವತ್ತೂ ಕೂಡ ಅವ್ರ ಕಾಲದಲ್ಲಿ ಡಿಬೇಟ್ಗಳು ಕೆಳಮಟ್ಟಕ್ಕೆ ಹೋಗಿರಲಿಲ್ಲ. ಮತ್ತು ನಾಯಕರುಗಳು ಕೂಡ ರಾಜ್ಯದಲ್ಲಿ ಅವರು ಹಾಗೇ ಇದ್ದರು. ರಾಜ್ಯದಲ್ಲೂ ಕೂಡ ಭಾಳ ದೊಡ್ಡ, ಇವಾಗ ಕರ್ನಾಟಕದಲ್ಲೂ ಕೂಡ ನಿಜಲಿಂಗಪ್ಪ ಅಂತ ನಾಯಕರಿದ್ದರು, ಕೆಂಗಲ್ ಹನುಮಂತಯ್ಯ ನಾಯಕರುಗಳಿದ್ದರು. ಸೊ ಹಾಗೆ ತಮಿಳ್ನಾಡಿನಲ್ಲಿ ಅಣ್ಣಾದೊರೈ ಅಂತವರಿದ್ದರು, ರಾಜಗೋಪಾಲಾಚಾರಿ ಅಂತವರಿದ್ದರು ಅಲ್ವಾ. ಆಮೇಲೆ ಕಾಮರಾಜ್ ಎಂಥ ನಾಯಕರು. ಕಾಮರಾಜ್ ಅವ್ರನ್ನ ನಾನು ನೆನಪು ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ನೋಡಿ, ಅಂಥ ಒಬ್ಬ ನಾಯಕನನ್ನು ಇವತ್ತು ನಾವು ನೋಡೋಕ್ಕೆ ಸಾಧ್ಯನಾ? ಭಾಷೆನೇ ಬರದೆ, ಹಿಂದಿ ಮತ್ತು ಇಂಗ್ಲೀಷ್ ಭಾಷೆನೇ ಬರದೆ ಒಬ್ಬ ರಾಷ್ಟ್ರ ನಾಯಕರಾಗಿ ತಮ್ಮ ಜವಾಬ್ದಾರಿಗಳನ್ನು ಕಾಮರಾಜ್ ಅವರು ಮಾಡ್ತಾರೆ. ಮನಸ್ಸು ಮಾಡಿದರೆ ಅವತ್ತು ರಾಷ್ಟ್ರದಲ್ಲಿ ಅವರು ಹುದ್ದೆನೂ ಪಡೆದು ಅವರು ಯಾರ ಬಗ್ಗೆನೂ ಹಗುರವಾಗಿ ಮಾತಾಡಲಿಲ್ಲ ಅವರು. ಇದೆಲ್ಲ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇದೊಂದು ರೋಲ್ ಮಾಡಲ್. ಅವರು ತಮಿಳ್ನಾಡಿನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅವರು ವಾಸ ಮಾಡ್ತಾ ಇದ್ದಿದ್ದು ಎಲ್ಲಿ ಅಂತಂದರೆ, ಸಾಮಾನ್ಯವಾದಂಥ ಸ್ಥಳದಲ್ಲಿ, ಕುಡಿಯೋ ನೀರಿಗೆ ಆ ರೀತಿಯಾದಂಥ ಒಂದು ಸ್ಲಮ್ ಅಂತ ಹೇಳ್ತಾರಲ್ಲ, ಅಂಥ ಕಡೆನೇ ಕಾಮರಾಜ್ ಅವರು ವಾಸ ಮಾಡ್ತಾ ಇದ್ದಿದ್ದವರು. ಅವರಿಗೆ ಮದುವೆ ಆಗಿರಲಿಲ್ಲ. ಅವರು ಮುಖ್ಯಮಂತ್ರಿಗಳು ಆಗ್ತಾರೆ. ಮಾರನೇ ದಿವಸ ಬಂದು ಅಧಿಕಾರಿಗಳು ಬಂದು ಅವ್ರ ಮನೆಗೆ ಕುಡಿಯೋ ನೀರಿನ ಕನೆಕ್ಷನನ್ನು ಕೊಡ್ತಾರೆ. ಆದರೆ ಪ್ರತಿ ದಿವಸ ಕಾಮರಾಜ್ ಅವರು ನೋಡಿರ್ತಾರೆ, ಅವರ ತಾಯಿಯವರು ಹೊರಗಡೆಯಿಂದ ಹೋಗಿ ನೀರನ್ನು ತೊಗೊಂಡು ಬರೋದನ್ನು ಅವರು ನೋಡಿರ್ತಾರೆ. ಅವತ್ತು ಬೆಳಗ್ಗೆ ಮನೆಗೆ ನೀರು ಬಂದಿರುತ್ತೆ. ಅದನ್ನು ನೋಡ್ಬಿಟ್ಟು ಕಾಮರಾಜ್ ಅವರು ಅಧಿಕಾರಿಗಳನ್ನು ಕರೆಸಿ ಡಿಸ್ಕನೆಕ್ಟ್ ಮಾಡಿಸ್ತಾರೆ. ಮತ್ತು ಎಲ್ಲ ಅವರ ವಾಸ ಮಾಡೋಂಥ ಎಲ್ಲ ಏರಿಯಾಗಳಿಗೆ ವಾಟರ್ ಪೈಪನ್ನು, ನೀರು ಕನೆಕ್ಷನನ್ನು ಕೊಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಆಮೇಲೆ ತಮ್ಮ ಮನೆಗೆ ತೊಗೊಳ್ತಾರೆ. ಇದು ನೋಡೋಕ್ಕೆ ಸಾಧ್ಯನಾ? ಇದು ಇವತ್ತು ನಾವು ನೋಡೋಕ್ಕೆ ಸಾಧ್ಯನಾ? ಇವತ್ತು ಅಲ್ಲೇ ಅರವಿಂದ್ ಕೇಜ್ರಿವಾಲ್ ಇದ್ದಾರಲ್ಲ, ಅದರ ವೈಫಲ್ಯ ಇದು. ಭಾಳ ದೊಡ್ಡ ಭರವಸೆಗಳನ್ನು ನೀವು ಸೃಷ್ಟಿ ಮಾಡಿ, ಭಾಳ ದೊಡ್ಡ ಅಣ್ಣಾ ಹಜಾರೆ ಅವರಂಥ ನಾಯಕರನ್ನ ನೀವು ಉಪಯೋಗ ಮಾಡಿಕೊಂಡು, ನಿಮ್ಮ ಬಂಗಲೆಗೆ ಖರ್ಚು ಮಾಡಿದ್ದ ಹಣನೇ ಒಂದು ದೊಡ್ಡ ವಿಷಯ ಮಾಡಿಕೊಂಡು ನೀವು ಅಲ್ವಾ, ಎಲ್ಲಿಗೆ ಬಂದ? ನೀವು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಜನರ ವಿಶ್ವಾಸವನ್ನ ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೋಬಹುದು ಅದನ್ನ ದುರುಪಯೋಗಿಸ. ಆಮೇಲೆ ಜನರಿಗೆ ಇನ್ನು ಮುಂದೆ ಯಾರಲ್ಲೂ ಕೂಡ ಭರವಸೆ ಇಡಬಾರ್ದೇನೋ ಅನ್ನೋಂಥ ಅನುಮಾನಗಳನ್ನ ನೀವು ಸೃಷ್ಟಿ ಮಾಡಿಬಿಟ್ರಿ. ಮತ್ತೆ ಆ ತರದ ಜನಮುಖಿ ಹೋರಾಟದಿಂದ ಬಂದಂತ ಯಾವ ಪಟ್ಟಿಂಗ್ರನ್ನು ನಂಬಾರ್ದು ಅನ್ನುವಂತ ಲೆವೆಲ್ಗೆ ಜನರಲ್ಲಿ ಅನುಮಾನಗಳನ್ನ ಸೃಷ್ಟಿ ಮಾಡಿದ್ರಿ, ಜನರಲ್ಲಿ ನಿರಾಶೆಗಳನ್ನ ನೀವು ಕೊಟ್ಬಿಟ್ರಿ. ನೀವು ನನ್ನ ನಂಬಿಕೆ ಹೋಯ್ತು. ರಾಜಕಾರಣ ನಡೆಯೋದು ಅಥವಾ ಯಾವುದೇ ವ್ಯವಸ್ಥೆ ನಡೆಯೋದು ನಂಬಿಕೆ ಮತ್ತು ವಿಶ್ವಾಸಗಳ ಆಧಾರದ ಮೇಲೆ. ಅದೆರಡನ್ನೂ ನಂಬಿಕೆ ಮತ್ತು ವಿಶ್ವಾಸಗಳು ಯಾವತ್ತೂ ಕೊಲ್ಯಾಪ್ಸ್ ಆಗಬಾರ್ದು. ಯಾಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಚರ್ಚ್ಗೆ ಹೋಗ್ತೀವಿ, ಮಸೀದಿಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಒಂದು ನಂಬಿಕೆ, ಒಂದು ವಿಶ್ವಾಸ. ದೇವಸ್ಥಾನಕ್ಕೆ ಹೋಗ್ದೇನೆ ಇದ್ರೆ ಏನಾಗುತ್ತೆ? ದೇವಸ್ಥಾನಗಳು ಇಲ್ಲದೇನೆ ಇದ್ರೆ ಏನಾಗುತ್ತೆ? ಜನರು ಹುಚ್ಚರಾಗ್ಬಿಡ್ತಾರೆ. ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಅಂತಂದರೆ, ನಾವು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತೇವೆ, ಮೆಡಿಟೇಷನ್ ಮಾಡಕ್ಕೆ ಹೋಗ್ತೇವೆ. ಅಲ್ಲಿ ಒಂದು 10 ನಿಮಿಷಗಳ ಕಾಲ ಅಲ್ಲಿ ಕೂತ್ರೆ ಅಲ್ಲಿ ನಾವೊಂದು ಪ್ರೇಯರ್ ಮಾಡ್ಬೋದಪ್ಪ, ಅಲ್ಲಿ ನಾವೊಂದು ಮೆಡಿಟೇಷನ್ ಮಾಡ್ಬೋದು ಅಲ್ಲೋ. ಅದೇ ಕಾರಣಕ್ಕೆ ಇನ್ನು ಯಾವುದೋ ಪುರಾತನ ಕಾಲದ ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ಆರ್ಟ್ ಅಂಡ್ ಕಲ್ಚರ್ ನೋಡ್ಬೋದು. ಈಗ ತಿರುಪತಿ ದೇವಸ್ಥಾನಕ್ಕೆ ಹೋದ್ರೇನೋ ಅಥವಾ ಮಧುರೈ ದೇವಸ್ಥಾನಕ್ಕೆ ಹೋದ್ರೇನೋ ಅಲ್ಲಿ ನಾವೇನು ನೋಡ್ತೀವಿ? ಮೆಡಿಟೇಷನ್ ಪ್ರೇಯರ್ ಜೊತೆಗೆ ಅಲ್ಲಿನ ಆರ್ಟ್ ಅಂಡ್ ಕಲ್ಚರ್ ರಿಫ್ಲೆಕ್ಟ್ ಆಗುತ್ತೆ.
ಒಂದು ವೇಳೆ ನನಗೆ ಅನ್ಸುತ್ತೆ ಆ ದೇವಸ್ಥಾನಗಳು ಇಲ್ಲದೆ ಇದ್ರೇನೋ ಅಥವಾ ಚರ್ಚ್ ಇಲ್ಲದೆ ಇದ್ರೇನೋ ಅಥವಾ ಮಸೀದಿಗಳು ಇಲ್ಲದೆ ಇದ್ರೇನೋ ಜನರು ಹುಚ್ಚರಾಗೋಗ್ಬಿಡ್ತಾರೆ.